ಕಾಂಗ್ರೆಸ್ನವರು ನಾನು ಬೆಳಗಾವಿ ಅಭಿವೃದ್ಧಿಗೆ ವಿರೋಧ ಮಾಡುತ್ತಿದ್ದೇನೆ ಎಂದಿದ್ದಾರೆ. ಅವರು ದಾಖಲೆ ತೆಗೆದು ನೋಡ್ಲಿ, ಬೇಕಾಬಿಟ್ಟಿಯಾಗಿ ಆಪಾದನೆ ಮಾಡುವುದು ಸರಿಯಲ್ಲ ಎಂದು ಬೆಳಗಾವಿ ಲೋಕಸಭಾ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಹೇಳಿದರು. ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ನೇಹಾ ಕೊಲೆ ವಿಚಾರಕ್ಕೆ ಶುಕ್ರವಾರ ಸುದ್ದಿಗಾರರೊಂದಿಗೆ ಮಾತನಾಡಿ, ಲವ್ ಜಿಹಾದ್ನಲ್ಲಿ ಇದು ನಡೀತಾ ಇದೆ. ಸೇಡಿನಿಂದ ಹುಡುಗಿ ಕೊಲೆ ಮಾಡಿದ್ದಾರೆ. ಕಾಲೇಜು ಕ್ಯಾಂಪಸ್ಗೆ ಹೋಗಿ ಹುಡುಗಿ ಕೊಲೆ ಮಾಡುವ ಧೈರ್ಯ ಬರುತ್ತೆ ಎಂದ್ರೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದ್ರು. ಹುಬ್ಬಳ್ಳಿಗೆ ತಗೊಂಡು ಹೋಗಿದ್ರಿ, ಬೆಳಗಾವಿ ಗುರು ಉಡಾನ್ ಯೋಜನೆ ಹುಬ್ಬಳ್ಳಿಗೆ ಬೆಳಗಾವಿ ಗುರು ಉಡಾನ್ ಯೋಜನೆ ಹುಬ್ಬಳ್ಳಿಗೆ ತಗೊಂಡು ಹೋಗಿದ್ರಿ. ಬೆಳಗಾವಿ ಅಂದ್ರೆ ಶೆಟ್ಟರ್ ಅವ್ರಿಗೆ ಸಿಟ್ಟು ಬರ್ತಿತ್ತು ನೋಡ್ರಿ. ಒಂದ್ ಹೇಳ್ತೀನಿ, ಅವ್ರ ಬಹುಶಃ ದಾಖಲೆಗಳನ್ನ ತೆಗೆದು ನೋಡ್ಲಿ, ಸುಮ್ಮನೆ ಬೇಕಾಬಿಟ್ಟಾಗಿ ಆಪಾದನೆ ಮಾಡೋದಲ್ಲ. ಶೆಟ್ಟರ್ ಬಗ್ಗೆ ಏನೋ ಬೇಯಬೇಕಂದ್ರೆ ಬೇಯೋದು ಒಟ್ಟೆ. ಇವತ್ತೇನಾಗಿದೆ, ಉಡಾನ್ ಯೋಜನೆ ಹುಬ್ಳಿಗೆ 2ನೇ ಲಿಸ್ಟ್ನಲ್ಲಿ ಬಂತು ಮತ್ತು ಇಲ್ಲಿನೂ 2ನೇ ಲಿಸ್ಟ್ನಲ್ಲಿ ಬಂದದ. ಸ್ವಲ್ಪ ದಾಖಲೆ ತೆಗೆದು ನೋಡ್ಲಿ, ಮಾತಾಡ್ಲಿ. ಅಲ್ಲಿ ಯಾಕೆ ತಗೊಂಡು ಹುಬ್ಳಿಗೆ ಬೇರೆ ಉಡಾನ ಬಂದೈತಿ, ಇಲ್ಲೂ ಉಡಾನ ಬಂದೈತೆ. ಸುರೇಶ್ ಅಂಗಡಿ ಪ್ರಯತ್ನ ಮಾಡಿ ಉಡಾನ ಯೋಜನೆ ಸೇರಿಸುವಂಥದ್ದಾಯ್ತು, ಅಲ್ಲಿನೂ ಪ್ರಯತ್ನ ಮಾಡಿ ಸೇರಿಸುವಂಥದ್ದು. ಮೊದಲೇ ಲಿಸ್ಟ್ನಲ್ಲಿ ಎರಡೂ ಬಂದಿದ್ದಿಲ್ಲ, ತಿಳ್ಕೊಂಬಿಡ್ರಿ. ಈಗ ಉಡಾನ್ ಯೋಜನೆ ಬಂದದ ಬೆಳಗಾವಿಗೆ, ಅದರಿಂದ 16-17 ಸಿಟಿಗೆ ಏರ್ ಕನೆಕ್ಷನ್ಸ್ ಇದೆ. ನಾನು ಕೇಳ್ತೀನಿ, ಕಾಂಗ್ರೆಸ್ ಇಷ್ಟು ವರ್ಷ ಅಧಿಕಾರ ಇದ್ದಲ್ಲ UP-ದಾಗ, ಉಡಾನ್ ಯೋಜನೆ ತರಬೇಕಾಯ್ತಲ್ಲ ನೀವು. ನಾವು ತಂದಂಥವ್ರ ಬಗ್ಗೆ ಮತ್ತೆ ಬ್ಲೇಮ್ ಮಾಡೋದು. ನೀವೇನ್ ಮಾಡಿದ್ರಿ? ಲಾಸ್ಟ್ 1 ಇಯರ್ ಆಯ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ. ನಿಮ್ಮ CM DCM ಅವ್ರಿಗೆ ಹೇಳಿ, ಬೆಳಗಾವಿ ಏನೋ ವಿಶೇಷ ಪ್ರಾಜೆಕ್ಟ್ ತೊಗೊಂಬಂದ್ರಿ ನೀವು. ನಮ್ಮ ಬಗ್ಗೆ ಮಾತಾಡ್ಲಿಕ್ಕೆ ಏನದ ರೀ ನಿಮ್ಗೆಲ್ಲ ಹಕ್ಕು? ನೀವೇನ್ ತೊಗೊಂಬಂದ್ರಿ ಹೇಳಿ? 1 ವರ್ಷ ಕಾಂಗ್ರೆಸ್ ಸರ್ಕಾರ ಐತ್ರಿಪ್ಪ. ಇವತ್ತು UP ಸರ್ಕಾರದಾಗ ಏನ್ ತೊಗೊಂಬಂದ್ರಿ ನೀವು? ವಿಮಾನ ನಿಲ್ದಾಣ ಯಾಕೆ ಡೆವಲಪ್? ಬರೀ ಎಕ್ಸಿಬಿಷನ್ ಇದ್ದಂಗೆ ಇತ್ತದು. ಬೆಳಗಾವಿ ವಿಮಾನ ನಿಲ್ದಾಣ ಅಂದ್ರೆ ಎಕ್ಸಿಬಿಷನ್ ನೋಡಾಕ ಇಲ್ಲೊಂದು ವಿಮಾನ ನಿಲ್ದಾಣ ಇತ್ತು ನೋಡ್ರಪ್ಪ, ಸಣ್ಣ ಹುಡುಗ ತೋರ್ಸಂಗ. ನಿಮ್ ಕಾಂಗ್ರೆಸ್ ಸರ್ಕಾರದಾಗ ಏನ್ ಮಾಡಿದ್ರಿ? ಅವತ್ತಾಗ ಉಡಾನ್ ಯೋಜನೆ ಬಗ್ಗೆ ವಿಚಾರ ಮಾಡ್ಲಿ ನೀವು? ನೋಡಿ, ನಾವೊಂದು ಹೇಳ್ತೀನಿ, ಇದನ್ನು ದಾಖಲೆ ತಗೊಂಡು ನೋಡ್ಲಿ. ಹೈಕೋರ್ಟ್ ಬೆಂಚು ಯಾರ ಕಾಲದಲ್ಲಿ ಆಯ್ತು? ಧರ್ಮಸಿಂಗ್ ಅವರು ಕಾಂಗ್ರೆಸ್ ಮುಖ್ಯಮಂತ್ರಿ ಇದ್ದಾಗ ಆಗೈತ್ರಿ. ನೋಡ್ರಿ, ಅವರು ಈಗಲೇ ಸೋತ್ ಬಿಟ್ಟಿದ್ದಾರೆ ಇಡೀ ರಾಷ್ಟ್ರದಲ್ಲಿ. ಅವ್ರು ಇಲೆಕ್ಷನ್ ನಿಂತಿದ್ದು 230 ಸೀಟು. ಎಂದ್ರೆ ಅಧಿಕಾರಕ್ಕೆ ಬರಕ್ ಸಾಧ್ಯನ? ಅವರು ಎಂದ್ರೆ ಅಧಿಕಾರಕ್ಕೆ ಬರಕ್ ಸಾಧ್ಯದ? ಇಲ್ಲ ಇಲ್ಲ. ಯಾರು ಅವರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಯಾರಂತ ಹೇಳ್ಬಿಡ್ಲಿ. ರಾಹುಲ್ ಗಾಂಧಿನೂ ಅವ್ರದ್ದು ಏನ್ ಆರೋಪ ಅಂದ್ರೆ ಸರ್, ಈಗ ಸುರೇಶ್ ಅಂಗಡಿ ಅವರೇ 100 ಲೆಟರ್ ಬರ್ದಿದ್ರು, ಸಾಮ್ರಾಜ್ಯ ವಿಮಾನ ನಿಲ್ದಾಣಕ್ಕೆ ರಾಣಿ ಚೆನ್ನಮ್ಮನ ಹೆಸರು ಇಡಬೇಕು ಅಂತೇಳಿ. ಅವ್ರ ಸಂಸದರು ಮಾತ್ರ ಅವ್ರು ಬಿಜೆಪಿ ಗೌರ್ಮೆಂಟ್ ಕೇಳ್ತಾ ನೋಡ್ರಿ, ಅದನ್ನ ಮಾಡುವಂತ, ಅದನ್ನೇನು ಮಾಡುವಂತ. ನಿಮ್ದು ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ಏನು? ನಿಮ್ UP ಸರ್ಕಾರ ಯಾಕೆ ಮಾಡ್ಲಿಲ್ಲ? ಈ ಕೊಲೆ ವೈಯಕ್ತಿಕವಾಗಿದ್ದು, ಆದ್ರೆ ಇದನ್ನ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಇದೆ, ಕೆಟ್ಟಿಲ್ಲ ಅಂತ ಹೇಳಿದ್ರೆ ನಾವು ಒಂದು ಹೇಳ್ತೀನಿ. ಇವತ್ತು ಹುಬ್ಳಿಯಲ್ಲಿ ಏನೊಂದು ಆ ಒಂದು ಹೆಣ್ಮಗಳ ಕೊಲೆ ಆಯ್ತಲ್ಲ, ಅತ್ಯಂತ ಖಂಡನೀಯವಾದಂತದ್ದು. ನಾನು ಖಂಡಿಸ್ತಾ ಇದ್ದೀನಿ. ಮತ್ತು ಇವತ್ತೇನು ಲವ್ ಜಿಹಾದ್ ಹೆಸರಿನಲ್ಲಿ ಇವೆಲ್ಲ ಏನ್ ನಡೀತಾ ಇದೆ, ಇವತ್ತು ಪ್ರೀತಿ ಮತ್ತೊಂದು, ಅದಕ್ಕೆ ವ್ಯತಿರಿಕ್ತವಾಗಿ ಒಂದು ಶೇಡಿನ ರೀತಿಯಿಂದ ಆ ಹುಡುಗಿ ಮರ್ಡರ್ ಮಾಡಿದಲ್ಲ ಹುಡುಗ, ಅವನ ಮನಸ್ಥಿತಿ ಹೆಂಗಿದೆ? ಇದಕ್ಕೆಲ್ಲ ಕಾರಣ ಅಂತಂದ್ರೆ, ಆ ರೀತಿ ಮರ್ಡರ್ ಮಾಡ್ಲಿಕ್ಕೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ, ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿದೆ. ಬೇರೆ ಬೇರೆ ಇಂದ ಕೆಫೆದಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು. ಇವೆಲ್ಲ ನೋಡಿದ್ರೆ ಒಂದು ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಕಂಪ್ಲೀಟ್ ಇವತ್ತೇನು ತುಷ್ಟೀಕರಣ ನೀತಿ ಇದೆಲ್ಲ, ಆ ತುಷ್ಟೀಕರಣ ನೀತಿಯಿಂದ ಇದೆಲ್ಲ ಘಟನೆಗಳು ಆಗ್ತಾ ಇದಾವೆ. ಅದಕ್ಕಾಗಿ ಮತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಮಾಡ್ತೀರಿ, ಆ ಧೈರ್ಯ ಯಾಕೆ ಬಂತು? ರಾಜ್ಯಸಭಾ ಸದಸ್ಯರೊಬ್ಬರು ಇಲೆಕ್ಟ್ ಆದಾಗ ಕಾಂಗ್ರೆಸ್ನವರು ಅಲ್ಲಿ ಅಕ್ಕಪಕ್ಕದಲ್ಲಿ ಇದ್ದಂಥವ್ರೆ ಕಾಂಗ್ರೆಸ್ ಕಾರ್ಯಕರ್ತರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವ ಮಟ್ಟಿಗೆ ನಿಮ್ಗೊಂದು ಮನಸ್ಥಿತಿ ಅಂತಂದ್ರೆ, ನಿಮ್ದು ಮನಸ್ಥಿತಿ ಏನು? ಬರೀ ತುಷ್ಟೀಕರಣ ನೀತಿ, ವೋಟ್ ಬ್ಯಾಂಕ್. ಅದಕ್ಕಾಗಿ ಆ ರೀತಿ ನೀವು ತುಷ್ಟೀಕರಣ ಮಾಡ್ತದಂದ್ರೆ, ಇವತ್ತು ಒಂದು ಕಾಲೇಜಿನ ಕ್ಯಾಂಪಸ್ ನಲ್ಲಿ ಹೋಗಿ ಇವತ್ತು ಒಬ್ಬ ಹುಡುಗಿಗೆ ಕೊಂದು ಹಾಕುವಂತ ಧೈರ್ಯ ಬರ್ತದೆ ಅಂದ್ರೆ, ನಿಮ್ಮ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ನಿಮ್ಮ ಕಾನೂನು ಸುವ್ಯವಸ್ಥೆಗೆ ಯಾರಿಗೂ ಹೆದರಿಕೆ ಇಲ್ಲ. ಹೀಗಾಗಿ ಆ ರೀತಿಯ ಒಂದು ಭಯದ ಒಂದು ವಾತಾವರಣ ನಿರ್ಮಾಣ ಆಗಿದೆ ಕಾಂಗ್ರೆಸ್ ಸರ್ಕಾರದಿಂದ. ಅದರಿಂದ ಇವತ್ತು ಏನೋ ಒಂದು ಹೇಳಿಕೆ ಕೊಡುವ ಮುಖಾಂತರ ಯಾರನ್ನೂ ಸಮಾಧಾನ ಮಾಡ್ಲಿಕ್ಕೆ ಆಗುದಿಲ್ಲ ಗೃಹ ಮಂತ್ರಿಗಳು. ಅದಕ್ಕಾಗಿ ನಾನು ಇದನ್ನು ಖಂಡಿಸ್ತಾ ಇದ್ದೀನಿ. ಇಮಿಡಿಯೇಟ್ಲಿ ಇದು ಇಂಥ ಘಟನೆ ಮರುಕಳಿಸಬಾರ್ದು, ಕಾನೂನು ಸುವ್ಯವಸ್ಥೆ ಸರಿಯಾಗಿಡ್ರಿ. ಮತ್ತು ಯಾರು ತಪ್ಪು ಮಾಡಿದಾರಲ್ಲ ಅವ್ರಿಗೆ ಕಾನೂನು ಪ್ರಕಾರ ಸರಿಯಾದಂತ ಶಿಕ್ಷೆ ಆಗಬೇಕು ಅನ್ನುವಂಥದ್ದು ಒತ್ತಾಯ. ಕಾಂಗ್ರೆಸ್ ಕಾರ್ಪೊರೇಟರ್ ನಿರಂಜನ್ ಹಿರೇಮಠ ಅವ್ನ ಮಗಳಕ್ಕಿ, ನನಗೂ ಬಹಳ ಪರಿಚಯ ಇದ್ದಂತ ವ್ಯಕ್ತಿ ಆತ. ಅವನ ಪರಿಸ್ಥಿತಿ ಏನಾಗಬಹುದು? ಅವನೇ ಹೇಳಿದ, ಲವ್ ಜಿಹಾದ್ ಹಿನ್ನೆಲೆಯಲ್ಲಿ ಇದೆಲ್ಲ ಆಗಿದೆ ಘಟನೆ, ಇದು ಎನ್ಕ್ವೈರಿ ಆಗ್ಬೇಕಂತ ಹೇಳಿದ. ಯಾರು ಹಿನ್ನೆಲೆ ಇದ್ದಾರೆ ಏನ್ತನ ಸಂಪೂರ್ಣ ತನಿಖೆ ಆಗ್ಬೇಕು ಅನ್ನೋದು. ಎಸ್ ಆಗ್ಬೇಕು. ಇಂತಹ ವ್ಯಕ್ತಿಗಳಿಗೆ ಪನಿಷ್ಮೆಂಟ್ ಆಗ್ಬೇಕು ಕಾನೂನು ರೀತಿ.
ಇಲ್ದಿದ್ರೆ ಇದು ಇಂಥವು ಘಟನೆಗಳು ಮರುಕಳಿಸ್ತಾವ. ಎಲ್ಲೇ ಒಂದ್ ಕಡೆ ಎಲ್ಲೋ ಒಂದು ಕಾಡ್ನಾಗ ಎಲ್ಲೇ ಕೊಂದು ಬೇಡ, ಇಲ್ಲಿ ಇದ್ರ ಕ್ಯಾಂಪಸ್ನಾಗ ಕಾಲೇಜ್ ಕ್ಯಾಂಪಸ್ ಅಲ್ಲಿ ಕೊಲ್ತಾರಂದ್ರೆ ಯಾವ ಧೈರ್ಯ ಇರ್ಬೇಕು ಆತನಿಗೆ? ಲವ್ ಜಿಹಾದ ಇದು ಒಂದು ಮತ್ತೊಂದು ಮರುಕಳಿಕೆ ಅಂತ ಹೇಳ್ತೀನಿ ನಾನು. ಲವ್ ಜಿಹಾದ್ ಚುನಾವಣೆ ಟೈಮಲ್ಲಿ ಬಿಜೆಪಿ ಸ್ಟ್ಯಾಂಡ್ ಏನಿದೆ ಸರ್ ಇದ್ರಾಗ? ನೋಡಿ, ಇದನ್ನ ಖಂಡಿಸ್ತಾ ಇದ್ದೇನೆ. ಇವತ್ತು ಕಾಂಗ್ರೆಸ್ ಸರ್ಕಾರದ ತುಷ್ಟೀಕರಣ ನೀತಿ ಏನಲ್ಲ, ಅದರಿಂದ ಇಂಥವೆಲ್ಲ ಘಟನೆ ಪದೇ ಪದೇ ಆಗ್ತಾ ಇದಾವೆ. ಅದಕ್ಕಾಗಿ ಕಾಂಗ್ರೆಸ್ ಕೇವಲ ತುಷ್ಟೀಕರಣ ಮಾಡುವಂತದಕ್ಕೆ ಅಷ್ಟೇ ಬಗ್ತದ. ಅದಕ್ಕೆ ಇಂಥವ್ರಿಗೆ ಪಾಠ ಕಲಿಸ್ಬೇಕು. ಸರ್, ಈಗ MS ನವರು ಇವತ್ತು ನಾಮಿನೇಷನ್ ಮಾಡಿದ್ದಾರೆ. ಅವರು ನೇರವಾಗಿ ನಿಮ್ಮ ಮತಪಟ್ಟಿಗೆ ವಿನೋದ್ ಕೋಲ್ಕಾರ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.